ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ಇಡೀ ದಿನ ನಮ್ಮ ಮಾಧ್ಯಮಗಳನ್ನ ಆವರಿಸಿಕೊಂಡಂತ ಸುದ್ದಿ ಅಂದ್ರೆ ದೆಹಲಿಯ ಇಂದಿರಾ ಭವನದಲ್ಲಿ ನಡೆದಂತ ಮೀಟಿಂಗ್ ವಿಚಾರ. ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇತ್ತು ಅಂದ್ರೆ, ಇವತ್ತೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಬಿಡ್ತಾರೆ, ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾರೆ ಎನ್ನುವ ಹಂತದವರೆಗೆ ಚರ್ಚೆ ನಡೀತಾ ಇತ್ತು. ಅದಕ್ಕೆ ಪೂರಕವಾಗಿ ಹೆಚ್ಚು ಕಡಿಮೆ 7.5 ಗಂಟೆಗಳ ಕಾಲದ ಮ್ಯಾರಥಾನ್ ಮೀಟಿಂಗ್ ನಡೀತು. ಸಭೆಯ ಔಟ್ಕಮ್ ಏನು, ಅದರ ಫಲಿತಾಂಶ ಏನು ಅಂದ್ರೆ ಇಲ್ಲಿಯವರೆಗೆ ಯಾರಿಗೂ ಕೂಡ ಸರಿಯಾಗಿ ಡಿಕೋಡ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದೊಂದು ರೀತಿಯಾದಂಥ ಸುದ್ದಿ ಹೊರಗಡೆ ಬರ್ತಾ ಇದೆ, ಹಾಗಂತೆ ಹೀಗಂತೆ ಎನ್ನುವಂಥ ರೀತಿಯಲ್ಲಿ. ಅಧಿಕೃತವಾಗಿ ಬಂದಂತ ಒಂದಷ್ಟು ಹೇಳಿಕೆಗಳು ಅಂದ್ರೆ ಕೆ.ಸಿ. ವೇಣುಗೋಪಾಲ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂತು. ನಾವು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವ ಸಂಬಂಧಪಟ್ಟ ಹಾಗೆ ಅದ್ಯಾವುದನ್ನು ಕೂಡ ಚರ್ಚೆ ಮಾಡಿಲ್ಲ. ಕೇವಲ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಎನ್ನುವಂತ ಮಾತನ್ನ ಕೆ.ಸಿ. ವೇಣುಗೋಪಾಲ್ ಹೇಳಿದ್ರು. ಅದಂತೂ ನಂಬುವಂತ ಸುದ್ದಿ ಅಲ್ಲವೇ ಅಲ್ಲ. ವಿಧಾನಸಭಾ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ಹೀಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಕರೆಸ್ಕೊಂಡು ಮ್ಯಾರಥಾನ್ ಮೀಟಿಂಗ್ ನಡೆಸೋದಿಲ್ಲ. ಆದ್ರೆ ಕೆಲವು ರಾಜ್ಯಸಭಾ ಸ್ಥಾನಗಳಿಗೆ, ವಿಧಾನ ಪರಿಷತ್ ಸ್ಥಾನಗಳಿಗೆ ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಗುಡ್ಡೆ ಹಾಕೊಂಡು ಚರ್ಚೆ ಮಾಡ್ತಾರೆ ಅಂದ್ರೆ ಯಾರಾದ್ರೂ ನಂಬುವಂತ ಸುದ್ದಿಯಾ? ಒಟ್ಟಾರೆಗೆ ಏನೇನಾಯ್ತು, ಏನೇನ್ ಚರ್ಚೆ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ. ಒಂದಷ್ಟು ಮೂಲಗಳಿಂದ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಿರಾಸೆ ಆಗಿದೆ ಎನ್ನುವಂತ ಸುದ್ದಿ ಬರ್ತಾ ಇದೆ. ಕಾರಣ, ಡಿ ಕೆ ಶಿವಕುಮಾರ್ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆನೂ ಕೂಡ ಕೊಡಲಿಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಹೇಳಿಕೊಳ್ಳುವಂತ ಖುಷಿ, ಉತ್ಸಾಹ ಯಾವುದೂ ಕೂಡ ಇರಲಿಲ್ಲ. ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯನವರ ಮುಖದಲ್ಲೂ ಕೂಡ ಬಹಳ ಬದಲಾವಣೆ ಕಾಣಿಸ್ತಿತ್ತು ಎನ್ನುವಂತ ರೀತಿಯಲ್ಲಿ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಕನಿಷ್ಠ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು, ಒಂದೆರಡು ಮಾತನ್ನ ಆಡಿದ್ರು ಸಿದ್ದರಾಮಯ್ಯನವರು. ಸ್ವಲ್ಪ ಮಟ್ಟಿಗೆ ಖುಷಿ ಅದೆಲ್ಲವೂ ಕೂಡ ಕಾಣಿಸ್ತಾ ಇತ್ತು, ಹೆಚ್ಚಿನ ಖುಷಿ ಇಲ್ಲದೆ ಇದ್ದರೂ ಕೂಡ. ಹೀಗಾಗಿ ಅದೆಲ್ಲವನ್ನು ಕೂಡ ಗಮನಿಸಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೋ ಮತ್ತೊಮ್ಮೆ ಶಾಕ್ ಎದುರಾದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕೆ ಹಂಗಾಗುತ್ತೆ ಅಂದ್ರೆ, ಸಿಎಂ ಸಿದ್ದರಾಮಯ್ಯನವರನ್ನ ತಕ್ಷಣಕ್ಕೆ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ಗೆ ಹೇಳಿಕೊಳ್ಳುವಂತ ಕಾರಣಗಳು ಸಿಗ್ತಾ ಇಲ್ಲ. ಅಪ್ಪಿತಪ್ಪಿ ಕೆಳಗಿಳಿಸಿದ್ರೆ ಅದರಿಂದ ಆಗುವಂತ ಪರಿಣಾಮ ಏನು ಅನ್ನೋದು ಕೂಡ ಹೈಕಮಾಂಡ್ಗೆ ತಕ್ಕ ಮಟ್ಟಿಗೆ ಗೊತ್ತಿದೆ ಬಹಳ ಸ್ಪಷ್ಟವಾಗಿ. ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಹೊಡೆತ ಬೀಳಬಹುದು ಎನ್ನುವಂತಹ ರೀತಿಯಲ್ಲಿ. ಜೊತೆಗೆ ಇನ್ನೊಂದಷ್ಟು ಕಾರಣಗಳ ಒಬಿಸಿ ನಾಯಕ, ಎಲ್ಲ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಹುತ್ತದ ಗೂಡಿಗೆ ಕೈ ಹಾಕೋದು ಹೇಗೆ ಅಂತ ಹೇಳಿ ಹೈಕಮಾಂಡ್ ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ತಾರ? ಇಲ್ಲ, ನನಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ, ನಾನು ಮಾಡಿದಂತ ಕೂಲಿಗೆ ನನಗೆ ಇದು ಕೊಡಿ, ಕೂಲಿ ಕೊಡಿ, ನಾನು ಮಾಡಿದಂತ ಕೆಲಸಕ್ಕೆ, ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಪಟ್ಟಿ ಹಿಡಿದು ಕುಳಿತುಕೊಂಡಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಇದೊಂದು ರೀತಿಯಲ್ಲಿ ತಲೆನೋವಿನ ಪರಿಸ್ಥಿತಿ ಎದುರಾಗಿದೆ. ಒಟ್ಟಾರೆ ಏನೇನಾಯ್ತು, ಬೆಳವಣಿಗೆ ಏನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇವತ್ತು ಹೈಕಮಾಂಡ್ ನಡೆಸಿದಂತ ಸಭೆಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಬೆಳಗ್ಗೆಯಿಂದ ಇವತ್ತಿನ ಸಭೆ ಆರಂಭ ಆಯಿತು. ಸಿದ್ದರಾಮಯ್ಯನವರ ಜೊತೆಗೆ ಘಟಾನುಘಟಿ ಸಚಿವರು ಕೂಡ ಅವರ ಜೊತೆಗೆ ಹೋಗಿದ್ರು. ಪ್ರಮುಖ ಸಚಿವರು ಅಂತ ಯಾರನ್ನ ಕರಿತೀವಿ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಇದ್ರು. ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬರೋದಾದ್ರೆ, ಅವರ ತಮ್ಮ ಅವ್ರ ಜೊತೆಗೆ ಯಾವಾಗಲೂ ಇರ್ತಾರೆ, ಅವರಿದ್ರು. ಎನ್ ಎ ಹ್ಯಾರಿಸ್ ಇದ್ರು, ಹಾಗೆ ಕುಣಿಗಲ್ನ ಶಾಸಕರಾಗಿರುವಂತಹ ರಂಗನಾಥ್ ಹಾಗೆ ಅವರ ಸಂಬಂಧಿ ಅವರಿದ್ರು. ಅದರ ಹೊರತಾಗಿ ಒಂದಷ್ಟು ಸಣ್ಣ ಪುಟ್ಟ ನಾಯಕರಿದ್ರು, ಹೇಳಿಕೊಳ್ಳುವಂತ ಶಾಸಕರು, ಸಚಿವರು, ಅವ್ರ್ಯಾರು ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ ಇರಲಿಲ್ಲ. ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರು ಮೊದಲಿಗೆ ತಮ್ಮ ಆಪ್ತ ಸಚಿವರ ಜೊತೆಗೆ ಒಂದು ಸುತ್ತು ಸಭೆ ನಡೆಸಿದ್ರು. ಮುಂದೆ ಏನ್ ಮಾಡಬೇಕು, ಹಾಗಂದ್ರೆ ಏನ್ ಮಾಡಬೇಕು, ಹೀಗಂದ್ರೆ ಯಾವ ಪಾಲನ ಮುಂದಿಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಸುತ್ತಿನ ಸಭೆ ನಡೆಸಿದ್ರು. ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು ಗೊತ್ತಿಲ್ಲ. ಒಟ್ಟಾರೆಗೆ ಸಭೆ ಆರಂಭ ಆಯಿತು. ಇವರಿಬ್ಬರ ಜೊತೆಗೆ ಸಭೆ ನಡೆಸೋಕ್ಕೂ ಮುನ್ನ ಹೈಕಮಾಂಡ್ ಏನ್ ಮಾಡ್ತು ಅಂದ್ರೆ, ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಹಾಗೆ ರಣದೀಪ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಒಂದು ಸುತ್ತಿನ ಸಭೆ ನಡೆಸಿದ್ರು. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಎನ್ನುವ ರೀತಿಯಲ್ಲಿ ಅವರು ಸಭೆ ನಡೆಸುವಂತ ಸಂದರ್ಭದಲ್ಲಿ ಇತ್ತ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಮುಖಾಮುಖಿ ಆದ್ರು. ಏನ್ ಚರ್ಚೆ ನಡೆಸಿದ್ರು ಗೊತ್ತಿಲ್ಲ. ಇಂಥ ಒಂದಷ್ಟು ಬೆಳವಣಿಗೆ ಆಯ್ತಾ. ಅದಾದ ಬಳಿಕ ರಾಹುಲ್ ಗಾಂಧಿ ಕೇವಲ ಸಿದ್ದರಾಮಯ್ಯನವರ ಜೊತೆಗೆ ಸುದೀರ್ಘವಾದಂತ ಸಭೆಯನ್ನು ನಡೆಸ್ತಾರೆ ಅಥವಾ ಮಾತುಕತೆ ನಡೆಸ್ತಾರೆ. ಹೆಚ್ಚು ಕಡಿಮೆ 1.5 ಗಂಟೆಗಳ ಕಾಲ, ಮಧ್ಯಾಹ್ನ ಊಟದವರೆಗೆ, ಊಟ ಆದ ಬಳಿಕವೂ ಕೂಡ ಅವ್ರ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ಗೂ ಕೂಡ ಅವರ ಅಹವಾಲನ್ನ ಹೇಳಿಕೊಳ್ಳೋದಿಕ್ಕೆ ಒಂದಷ್ಟು ಹೊತ್ತುಗಳ ಕಾಲ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಡಿ ಕೆ ಶಿವಕುಮಾರ್ ಅವರಿಗೆ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಒಂದು ಕಾಲದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಭೇಟಿ ಬಹಳ ಆರಾಮ್ ಎನ್ನುವಂತ ಪರಿಸ್ಥಿತಿ ಇತ್ತು. ಆದ್ರೆ ಹೆಚ್ಚು ಕಡಿಮೆ 1.5 ವರ್ಷದಿಂದ ಭೇಟಿಗೆ ಸರಿಯಾಗಿ ಅವಕಾಶವೇ ಸಿಗ್ತಾ ಇರಲಿಲ್ಲ. ಅಂತ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ಗೆ ಎದುರಾಗಿತ್ತು. ಅಟ್ಲೀಸ್ಟ್ ಇವತ್ತು ಡಿ ಕೆ ಶಿವಕುಮಾರ್ಗೆ ತಮ್ಮ ಅಹವಾಲನ್ನ ಹೇಳಿಕೊಳ್ಳೋದಕ್ಕೆ ಅವಕಾಶ ಆದ್ರೂ ಕೂಡ ಸಿಕ್ತು. ಈ ರೀತಿಯಾಗಿ ಸುದೀರ್ಘ ಸಂಜೆವರೆಗೂ ಕೂಡ ಮ್ಯಾರಥಾನ್ ಮೀಟಿಂಗ್ ನಡೀತು. ಎಲ್ಲವೂ ನಡೆದಾದ ಬಳಿಕ ಸಹಜವಾಗಿ ಮಾಧ್ಯಮದವರಿಗೆ ಕುತೂಹಲ ಇತ್ತು, ಹೊರಗಡೆ ಬಂದು ಏನ್ ಹೇಳಬಹುದು ಎನ್ನುವಂತ ರೀತಿಯಲ್ಲಿ.
ಸಿ ವೇಣುಗೋಪಾಲ್ ಹೇಳಿದ್ರು ಅಂಥದ್ದು ಏನೂ ಕೂಡ ಆಗಿಲ್ಲ ಎನ್ನುವ ರೀತಿಯಲ್ಲಿ ಒಂದು ಟುಸ್ ಪಟಾಕಿ ಎನ್ನುವ ರೀತಿಯಲ್ಲಿ ಮಾಧ್ಯಮದವರು ಕೂಡ ಸಹಜವಾಗಿ ನಿರಾಸೆಗೆ ಒಳಗಾದ್ರು. ಅತ್ತ ಡಿ ಕೆ ಶಿವಕುಮಾರ್ ಕೂಡ ಏನು ಹೇಳಿಲ್ಲ, ಅತ್ತ ಸಿದ್ದರಾಮಯ್ಯನವರು ಕೂಡ ಅಂಥದ್ದೇನು ಚರ್ಚೆ ಆಗಿಲ್ಲ, ಬರೀ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಎನ್ನುವಂತ ರೀತಿಯಲ್ಲಿ ಹೇಳಿದ್ರು. ಜೊತೆಗೆ ಸಭೆ ತುಂಬಾ ಕ್ಲೋಸ್ಡ್ ಡೋರ್, ಅಂದ್ರೆ ಸಿದ್ದರಾಮಯ್ಯನವರ ಆಪ್ತರಿಗೂ ಕೂಡ ಒಳಗಡೆ ಬರೋದಕ್ಕೆ ಬಿಟ್ಟಿರಲಿಲ್ಲ, ಡಿ ಕೆ ಶಿವಕುಮಾರ್ ಆಪ್ತರಿಗೂ ಕೂಡ ಒಳಗಡೆ ಬರೋದಕ್ಕೆ ಬಿಟ್ಟಿರಲಿಲ್ಲ. ಹೀಗಾಗಿ ಒಳಗಡೆಯ ವಿಚಾರ ಹೊರಗಡೆ ಯಾವುದೂ ಕೂಡ ಲೀಕ್ ಆಗಿಲ್ಲ. ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ, ಯಾಕಂದ್ರೆ ಸಿದ್ದರಾಮಯ್ಯ ತಮ್ಮ ಆಪ್ತರ ಬಳಿ ಅದನ್ನು ಹಂಚಿಕೊಳ್ತಾರೆ, ಆ ಆಪ್ತರು ಇನ್ನೊಂದು 4 ಕಡೆ ಹೇಳ್ಕೊಳ್ತಾರೆ, ಅದು ಹಾಗೆ ಹೀಗೆ ಬಂದು ಮಾಧ್ಯಮದವರ ಬಳಿ ಬರುತ್ತೆ. ಇತ್ತ ಡಿ ಕೆ ಶಿವಕುಮಾರ್ ಕೂಡ ಹಾಗೆ ಮಾಡ್ತಾರೆ. ಅದು ಸ್ವಲ್ಪ ಹೊತ್ತಿಗೆ ಎಲ್ಲವೂ ಕೂಡ ಬರುತ್ತೆ, ಒಳಗಡೆ ಏನಾಯ್ತು, ಏನೇನು ಚರ್ಚೆ ಆಯ್ತು ಅಂತೇಳಿ. ಈ ಕ್ಷಣದವರೆಗೆ ಒಳಗಡೆ ಏನ್ ಚರ್ಚೆ ಆಯ್ತು ಎನ್ನುವಂತ ವಿಚಾರ ಗೊತ್ತಿಲ್ಲ. ಸದ್ಯಕ್ಕೆ ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡ್ತಿರುವ ಪ್ರಕಾರವಾಗಿ ಈ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆ ನಡೀತಾ ಇತ್ತು, ಇವತ್ತು ಹೈಕಮಾಂಡ್ ಒಂದು ಹೆಜ್ಜೆಯನ್ನ ಅದಕ್ಕೆ ಮುಂದಿಟ್ಟಿದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇಲ್ಲಿವರೆಗೆ ಸಿದ್ದರಾಮಯ್ಯನವರ ಬಳಿ ನೇರವಾಗಿ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ನೀವು ಆ ಸ್ಥಾನದಿಂದ ಕೆಳಗಿಳಿಬೇಕು ಎನ್ನುವಂತ ವಿಚಾರವನ್ನ ಪ್ರಸ್ತಾಪವನ್ನೇ ಮಾಡಿರಲಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಆಗಾಗ ಚುನಾವಣೆ ಬರ್ತಾ ಇತ್ತು, ಇನ್ನೇನೋ ಪರಿಣಾಮ ಬೀರಬಹುದು, ಹಾಗೆ ಹೀಗೆ ಎನ್ನುವಂತ ಕಾರಣಕ್ಕಾಗಿ ಇಲ್ಲಿವರೆಗೆ ಆ ಪ್ರಸ್ತಾಪವನ್ನೇ ಮುಂದಿಟ್ಟಿರಲಿಲ್ಲ. ಅದರ ಪ್ರಪ್ರಥಮ ಬಾರಿಗೆ ರಾಹುಲ್ ಗಾಂಧಿ ಆ ಪ್ರಸ್ತಾಪವನ್ನ ಇಟ್ಟು ಉತ್ತರ ಪಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರಂತೆ. ಏನೇನು ಪ್ರಸ್ತಾಪ? ನೀವು ಇಲ್ಲಿಯವರೆಗೆ ರಾಜ್ಯ ರಾಜಕಾರಣದಲ್ಲೇ ಇದ್ರಿ, ಈಗ ರಾಜಕೀಯ ಸಂಧ್ಯಾಕಾಲ ಇನ್ನೇನು ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣದ ರುಚಿಯನ್ನ ಒಮ್ಮೆ ಅನುಭವಿಸಿ ಎನ್ನುವಂತ ರೀತಿಯಲ್ಲಿ ನೀವು ರಾಜ್ಯಸಭಾ ಮೆಂಬರ್ ಆಗಿ ಬನ್ನಿ, ರಾಜ್ಯಸಭೆಯಲ್ಲಿ ವಿಪಕ್ಷ ನಾಯಕನನ್ನಾಗಿ ನಿಮಗೆ ನೇಮಕ ಮಾಡ್ತೀವಿ, ರಾಜ್ಯದಲ್ಲೂ ಹಿಡಿತವನ್ನ ಹೊಂದಿರಬೇಕು ಅಂತ ಏನಾದರೂ ಬಯಸಿದ್ರೆ ನಿಮ್ಮ ಮಗ ಯತೀಂದ್ರಗೆ DCM ಪಟ್ಟವನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಅವರ ಮುಂದೆ ಆಫರ್ ಅನ್ನ ಇಡಲಾಗಿದೆಯಂತೆ. ಅಂದ್ರೆ 2 ವಿಚಾರ, ಒಂದು ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟ ಪ್ರಸ್ತಾಪವನ್ನ ಮಾಡಿದ್ದಾರೆ, ಮತ್ತೊಂದು ಈ ರೀತಿಯಾಗಿ ಆಫರ್ ನ ಮುಂದಿಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಆ ಕ್ಷಣಕ್ಕೆ ಯಾವುದನ್ನೂ ಕೂಡ ಒಪ್ಪಿಕೊಂಡಿಲ್ಲ, ಎಲ್ಲವನ್ನೂ ಕೂಡ ಸಾರಸಾಗಟವಾಗಿ ತಳ್ಳಿ ಹಾಕಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬಂದ್ರೆ, ಡಿ ಕೆ ಶಿವಕುಮಾರ್ ಅವರ ಅಹವಾಲನ್ನ ಆಲಿಸಿದ್ದಾರೆ. ಏನು ನಿಮಗೇನು ಬೇಕು ಎನ್ನುವಂತ ರೀತಿಯಲ್ಲಿ ಅವರು ಸಹಜವಾಗಿ ಕೇಳ್ಕೊಂಡಿದ್ದಾರೆ, ನನಗೆ ಮುಖ್ಯಮಂತ್ರಿ ಪದವಿ ಬೇಕು, ಈ ಹಿಂದೆ ನನಗೆ ಮಾತು ಕೊಟ್ಟಿದ್ದೀರಿ ಎನ್ನುವ ರೀತಿಯಲ್ಲಿ. ಇಲ್ಲ ಅಂತಂದ್ರೆ ಖಡಕ್ ಆಗಿ ಹೇಳಿಬಿಡಿ ನನಗೆ ಎನ್ನುವಂತ ರೀತಿಯಲ್ಲಿ, ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೀನಿ, ನನಗೆ ಉಪಮುಖ್ಯಮಂತ್ರಿ ಸ್ಥಾನವೂ ಬೇಡ, ಜೊತೆ KPCC ಅಧ್ಯಕ್ಷ ಸ್ಥಾನವೂ ಬೇಡ ಎನ್ನುವಂತ ರೀತಿಯಲ್ಲಿ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಈಗ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ, ಹೀಗಾಗಿ 2028ರವರೆಗೆ ಮುಂದುವರಿಲಿ, ನಿಮ್ಗೆ ಅದು ಇದು ಏನೇನು ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಪಿಕೊಂಡಿಲ್ಲ. ಅಂದರೆ ಇವತ್ತಿನ ಸಭೆಯಲ್ಲಿ ಇಬ್ಬರನ್ನೂ ಕೂಡ ಮನವೊಲಿಸೋದಿಕ್ಕೆ ಹೈಕಮಾಂಡ್ ವಿಫಲವಾಗಿದೆ ಅಥವಾ ಫೇಲ್ಯೂರ್ ಆಗಿದೆ. ಅವರಿಗೆ ಇವತ್ತಾದಂತ ಸಕ್ಸಸ್ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರ ಮುಂದೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ, ಅವರ ಆಫರ್ ಏನಿದೆ ಅದನ್ನ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಏನು ಹೇಳಬೇಕಾಗಿತ್ತು ಅದನ್ನ ತಲುಪಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ನಿರೀಕ್ಷೆ ಮಾಡಿದ್ದೇನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರನ್ನ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರೆ, ನನ್ನ ದಾರಿ ಒಂದು ಹಂತಕ್ಕೆ ಕ್ಲಿಯರ್ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಆಗಿಲ್ಲ. ಆ ಕಾರಣಕ್ಕಾಗಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಎನ್ನುವ ರೀತಿಯಲ್ಲಿ ತಮ್ನೇಲೆಲ್ಲ ಹಾಕಿದ್ದು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಸೆ ಆಗಿದೆ ಎನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದು. ಈಗ ಸದ್ಯದ ಬೆಳವಣಿಗೆ ಏನಪ್ಪಾ ಅಂದ್ರೆ, ಹೈಕಮಾಂಡ್ ಇಟ್ಟಿರುವಂತಹ ಆಫರ್ಗೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರ ಜೊತೆಗೆ ಅಜ್ಞಾತ ಸ್ಥಳದಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಬೆಂಗಳೂರಿಗೆ ವಾಪಸ್ ಬರ್ತಾರಂತೆ ಇವತ್ತು ರಾತ್ರಿಯೇ. ಆಪ್ತ ಸಚಿವರಿಂದ ಒಂದಷ್ಟು ಸಲಹೆ ಅದೆಲ್ಲವನ್ನು ಕೂಡ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಅಪ್ಪಿತಪ್ಪಿ ಫೋರ್ಸ್ಫುಲಿ ಇಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರೆ ನಾವು ಮುಂದಿನ ಹೆಜ್ಜೆ ಹೇಗಿರಬೇಕು, ಇಲ್ಲ ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆದಂತ ಸಂದರ್ಭದಲ್ಲಿ ತಾನಾಗಿಯೇ ಕೆಳಗಡೆ ಇಳಿಬೇಕಾ, ಏನು ಎತ್ತ ಅಂತ ಅವ್ರ ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತರ ಜೊತೆಗೆ ಮಾತುಕತೆ ಮಾಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮುಂದಿನ ದಾರಿ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗೆ ಇನ್ನೊಂದು ಮಾಹಿತಿ ಬರ್ತಾ ಇದೆ, ಇವತ್ತಿನ ಸಭೆ ಕೇವಲ ಆರಂಭ ಅಷ್ಟೇ, ಮ್ಯಾರಥಾನ್ ಸಭೆಗಳು ಇನ್ನು 1 ತಿಂಗಳುಗಳ ಕಾಲ ನಿರಂತರವಾಗಿ ಆಗಾಗ ನಡೆಯುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಇವತ್ತು ಹೈಕಮಾಂಡ್ ಅರಿವಿಗೆ ಬಂದಿದೆ. ಕಾರಣಗಳು ನಿಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಒಂದು, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಹೇಳಿಕೊಳ್ಳುವಂತ ಬಲವಾದಂತ ಕಾರಣಗಳು ಇಲ್ಲ. ವಯಸ್ಸಾಗಿದೆ, ಕೆಲಸ ಮಾಡೋದಕ್ಕೆ ಆಗದೇ ಇಲ್ವಾ ಎನ್ನುವಂತ ಪರಿಸ್ಥಿತಿ ಇದೆಯಾ? ಹಾಗಿಲ್ಲ. ಇವತ್ತಿಗೂ ಕೂಡ ಸಿದ್ದರಾಮಯ್ಯನವರು ಅತ್ಯುತ್ಸಾಹದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಬೆಂಬಲ ಕಡಿಮೆ ಆಗಿದೆ ಅಥವಾ ಸಿದ್ದರಾಮಯ್ಯನವರಿಗೆ ಶಾಸಕರ ಬಲ ಇಲ್ಲ, ಜನರ ಬಲ ಇಲ್ಲ ಎನ್ನುವಂತ ಪರಿಸ್ಥಿತಿ ಇದೆಯಾ? ಸದ್ಯಕ್ಕಂತೂ ಆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಸರಿಯಾದಂತ ಕಾರಣವೇ ಸಿಗ್ತಾ ಇಲ್ಲ. ಮತ್ತೊಂದು, ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಆಗುವಂತ ಪರಿಣಾಮಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಕಾರಣ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಹೇಳೋದು ಹಿಂದುಳಿದ ವರ್ಗದವರಿಗೆ ಸಂಬಂಧಪಟ್ಟ ಹಾಗೆ. ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿರೋದು 4 ರಾಜ್ಯದಲ್ಲಿ, ಒಂದು ಹಿಮಾಚಲ ಪ್ರದೇಶ, ಈ ಕೆಳಗಡೆ ಬಂದ್ರೆ ನಿಮಗೆ ಕೇರಳ ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ, ತೆಲಂಗಾಣ ಬಿಟ್ಟರೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾರೆ.
ಕರ್ನಾಟಕ ಒಂದು ಬಿಟ್ಟು ಬೇರೆಲ್ಲ ಕಡೆಗಳಲ್ಲೂ ಕೂಡ ಯಾವುದನ್ನ ಮೇಲ್ವರ್ಗ ಅಂತ ಹೇಳ್ತೀವೋ ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಿದ್ದಾರೆ. ಹಿಂದುಳಿದ ವರ್ಗ ಅಂತಿರೋದು ಸಿದ್ದರಾಮಯ್ಯನವ್ರನ್ನ ಮಾತ್ರ. ಹೀಗಾಗಿ ಆ ರೀತಿಯಲ್ಲಿ ಏನಾದರೂ ರಾಷ್ಟ್ರ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತಾ ಎನ್ನುವಂತ ರೀತಿಯಲ್ಲೂ ಕೂಡ ಹೈಕಮಾಂಡ್ ಇದೀಗ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದೊದಗಿ ಬಿಟ್ಟಿದೆ. ಮತ್ತೊಂದು ಶಾಸಕರ ಬಲ ಅಂತ ಗಮನಿಸಿದ ಸಂದರ್ಭದಲ್ಲಿ ಅದು ಆಗ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರು ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆ. ಮತ್ತೊಂದು ಈಗಾಗಲೇ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸಾಕಷ್ಟು ರಾಜ್ಯಗಳಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇರುವಂತ ರಾಜ್ಯದಲ್ಲಿ ಅಧಿಕಾರವನ್ನ ಕಳ್ಕೊಳ್ಳುವ ಹಾಗಾಗಿದೆ. ಈಗ ಸಿದ್ದರಾಮಯ್ಯನವ್ರನ್ನ ಏನಾದ್ರೂ ಶೇಕ್ ಮಾಡಿಬಿಟ್ರೆ, ಅವ್ರು ಒಪ್ಕೊಂಡಿಲ್ಲ ಅಂದಾಗಲೂ ಫೋರ್ಸ್ಫುಲಿ ಕೆಳಗಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರೆ, DK ಶಿವಕುಮಾರ್ಗೋಸ್ಕರ ಹಾಗೇನಾದ್ರೂ ಅಹಿಂದ ಅಂತ ಮತ ಬ್ಯಾಂಕ್ ಅನ್ನು ಏನ್ ಕರಿತೀವಿ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತವರು, ಆ ಮತ ವರ್ಗವೇ ಕಂಪ್ಲೀಟ್ ಆಗಿ ಶೇಕ್ ಆಗಿ ಒಂದು ವರ್ಗ ಕಂಪ್ಲೀಟ್ ಬಿಜೆಪಿ ಅಥವಾ JDS ಕಡೆ ಹೋಗ್ಬಿಟ್ರೆ ಏನ್ ಮಾಡೋದು ಎನ್ನುವಂತ ಪರಿಸ್ಥಿತಿ. ಅದೇ DK ಶಿವಕುಮಾರ್ ಅವರ ವಿಚಾರ ಆದ್ರೆ ಹೇಳ್ಕೊಳ್ಳುವಂತ ಶಾಸಕರ ಬಲ ಇಲ್ಲ, ದುಡ್ಡಿನ ಬಲ ಇದೆ, ಶಾಸಕರ ಬಲ ಇಲ್ಲ. ಇನ್ನುಳಿದಂತೆ DK ಶಿವಕುಮಾರ್ ಅವರಿಗೆ ಜನಬಲ ಅಂತ ಬಂದಾಗ ಹಳೆ ಮೈಸೂರು ಭಾಗದಲ್ಲಿ ಒಂದು ಹಂತಕ್ಕೆ ಇರಬಹುದೇನೋ, ಅದ್ರ ಆಚೆಗೆ ಗೊತ್ತಿಲ್ಲ. ಇಡೀ ರಾಜ್ಯಕ್ಕೆ ರೀಚ್ ಆಗುವಂತ ನಾಯಕನ ಗೊತ್ತಿಲ್ಲ, ಮಾಸ್ ಲೀಡರ, ಅದ್ರ ಬಗ್ಗೆಯೂ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ DK ಶಿವಕುಮಾರ್ ವಿಚಾರದಲ್ಲಿ ಹೌದು ಅಂದ್ರೆ ಪಕ್ಷವನ್ನು ಒಗ್ಗೂಡಿಸುವಲ್ಲಿ ಚಾಣಾಕ್ಷ, ಎಲೆಕ್ಷನ್ ಅನ್ನು ಮಾಡುವಲ್ಲಿ ಚಾಣಾಕ್ಷ, ಅದರ ಆಚೆಗೆ ಜನಬಲ ಅನ್ನೋದು ಬೇಕಲ್ಲ, ಆ ವಿಚಾರದಲ್ಲಿ ಸ್ವಲ್ಪ ಕೊರತೆ ಇದೆ. ಅದರ ಆಚೆಗೆ DK ಶಿವಕುಮಾರ್ ವಿಚಾರದಲ್ಲಿ ಜಾತಿ ಬಲ ಅಂತ ಬಂದಾಗ ಒಕ್ಕಲಿಗರು JDS ಕಡೆಗೂ ಇದ್ದಾರೆ, ಒಂದು ಸಣ್ಣ ವರ್ಗ ಬಿಜೆಪಿ ಕಡೆಯೂ ಕೂಡ ಇದೆ. ಹೀಗಾಗಿ ಆ ಒಕ್ಕಲಿಗರ ಓಟು ಸಾಲಿಡ್ ಆಗಿ DK ಶಿವಕುಮಾರ್ ಪರವಾಗಿ ನಿಂತ್ಕೊಳ್ಳುತ್ತೆ ಎನ್ನುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಹೀಗಾಗಿ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಯಾರು ಬೆಸ್ಟು ಯಾರು ಇದು ಅಂತೇಳಿ ಒಂದು ರೀತಿಯಲ್ಲಿ ತಕ್ಕಡಿಗೆ ಹಾಕಿ ತೂಗಿ ನೋಡುವಂತ ಪರಿಸ್ಥಿತಿ ಹೈಕಮಾಂಡ್ಗೆ ಎದುರಾಗಿದೆ. ಸದ್ಯ ತಕ್ಕಡಿಯಲ್ಲಿ ತೂಗಿದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಮೇಲೆ ಹೋಗ್ತಿದ್ದಾರೆ ಬಿಟ್ರೆ DK ಶಿವಕುಮಾರ್ ಅವರಿಗೆ ಮೇಲೆ ಏಳೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ಟಿದೆ. ಅಪಿತಪ್ಪಿ DK ಶಿವಕುಮಾರ್ ಅವರನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿಬಿಟ್ರೆ ಅದು ಕೂಡ ಪಕ್ಷ ಕೊಡ್ತಾವನ್ನ ಕೊಟ್ಟು ಬಿಡುತ್ತೆ. ಯಾಕಂದ್ರೆ ಹಿಂದೆ ಅಸ್ಸಾಂನಲ್ಲಿ ಆಗಿದ್ದದೆ ಹಿಮಂತ್ ಬಿಸ್ವಾ ಶರ್ಮಾ ವಿಚಾರದಲ್ಲಿ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಹಿಮಂತ್ ಬಿಸ್ವಾ ಶರ್ಮಾ ಭೇಟಿಗೆ ಅಂತ ಬಂದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನಾಯಿಗೇನೋ ಬಿಸ್ಕೆಟ್ ಹಾಕ್ತಾ ಕುತ್ಕೊಂಡಿದ್ರಂತೆ. ಹೀಗಾಗಿ ಹಿಮಂತ್ ಬಿಸ್ವಾ ಶರ್ಮಾ ತಕ್ಷಣ ಹೊರಗಡೆ ಬಂದಂತವ್ರು ಮಾಧ್ಯಮಗಳ ಮುಂದೆ ಹೇಳೇ ಬಿಡ್ತಾರೆ, ನಾಯಿ ಕೊಡ್ತಿರುವಂತ ಬೆಲೆಯನ್ನು ಕೂಡ ನಾನು ಕೊಡ್ತಿಲ್ಲ ಅಂತ ಹೇಳಿ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಇಂದ ಹೊರಗಡೆ ಬರ್ತಾರೆ. ಯಾವಾಗ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಇಂದ ಹೊರಗಡೆ ಬಂದ್ರು ಅವತ್ತಿಂದ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ರೀತಿಯಾದಂತ ಉದಾಹರಣೆ ಇದೆ. ಜ್ಯೋತಿರಾದಿತ್ಯ ಸಿಂಧಿಯಾ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದಿದೆ. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದಿದೆ. ಹೀಗಾಗಿ ಹೈಕಮಾಂಡ್ ಇದೀಗ ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದೆ. ಸದ್ಯಕ್ಕೆ ಒಟ್ಟಾರೆಯಾಗಿ ನಾವು ಕನ್ಕ್ಲೂಷನ್ಗೆ ಬರೋದಾದ್ರೆ ಸದ್ಯಕ್ಕಂತೂ ನಾಯಕತ್ವ ಬದಲಾವಣೆ ಇಲ್ಲ. ಅದರ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಅಂತೂ ಆಗಿದೆ. ಈಗ ಸಿದ್ದರಾಮಯ್ಯನವರು ಮುಂದೆ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.